ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ನಮ್ಮ ಅತಿಥಿ ಮಾಜಿ ಪ್ರಧಾನಿಗಳು, ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ HD ದೇವೇಗೌಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿನಂದಿಸ್ತೇನೆ. ಸರ್, ನೀವು ನೋಡಿದ್ರೆ ಒಂದು ಕಡೆ ಪಕ್ಷನ ಅಧಿಕಾರಕ್ಕೆ ತರೋದೇ ನನ್ನ ಕೊನೆ ಆಸೆ ಅಂತೀರಿ. ನಿಮ್ಮ ಪಕ್ಷದ ಈಗಿರೋ MLAಗಳು ನೋಡಿದ್ರೆ ಬೇರೆ ಪಕ್ಷದ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಇದೊಂಥರ ವೈರುಧ್ಯ ಅಂತ ಅನ್ನಿಸ್ತಾ ಇಲ್ವ ತಮಗೆ? ಇದು ನನಗೆ ಜೀವನದ ಅನುಭವ ಇದೆ. ನನಗೆ ಯಾವತ್ತೂ ಇದರೊಳಗೆ ನಿರಾಶೆ ಹೊಂದೋದಿಲ್ಲ. ನಂದು ಸಂಕಲ್ಪ ಈ ಪಕ್ಷ ಉಳಿಬೇಕು ಅಂತ ಹೇಳಿ. ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಒಂದು ರಾಜ್ಯ ಮಟ್ಟದ ಪಕ್ಷ ಉಳಿಬೇಕು. ನನ್ನ ಮಗನಿಗೆ ಹೇಳಿದ್ದೇನೆ, ನಾನು ಸತ್ರು ಈ ಪಕ್ಷ ಉಳಿಸ್ಕೊ ಅಂತ. ಲೆಟ್ ಮಿ ಬಿ ಆನೆಸ್ಟ್. ಈ ಒಂದು ರೀಜನಲ್ ಪಾರ್ಟಿ ಯಾಕೆ ಉಳಿಬೇಕು ಅಂದರೆ, ಇವತ್ತು ಎರಡು ನ್ಯಾಷನಲ್ ಪಾರ್ಟಿಗೂ ಏನು ಮಾಡಿದ್ರು ಅಂತ ಎಲ್ಲ ಗೊತ್ತು ನನಗೆ. ಕಣ್ಣಲ್ಲಿ ನೀರು ಹಾಕ್ತೆ ಉರಿದು. ಸರ್, ಸಮ್ಮಿಶ್ರ ಸರ್ಕಾರಗಳ ಯುಗ ಮುಕ್ತಾಯ ಆಗ್ತಿದ್ದಂಗೆ ಪ್ರಾದೇಶಿಕ ಪಕ್ಷಗಳ ಕಥೆನೂ ಮುಗಿತಾ ಇದೆ ಅನ್ನೋ ಮಾತು ಚಾಲ್ತಿಗೆ ಬಂದ್ಬಿಟ್ಟಿದೆ ಸರ್. ಈಗ ಏನು ಬನ್ನಿ ಸರ್, ವೆಯ್ಟ್. ಬಿಹಾರದ ಏನಾಗುತ್ತೆ ನೋಡೋಣ. ಸೋನಿಯಾ ಗಾಂಧಿಯವರು ನಿತೀಶ್ ಕುಮಾರ್ ಮನೇಲಿ ಹೋಗಿ ನಿಂತವ್ರೆ. ವಾಟ್ ಡು ಯು ಮೀನ್ ಬೈ ದಟ್? ತಪ್ಪು ತಿಳ್ಕೊಬೇಡಿ ಸರ್. ಆ ಕಾಲ ಹೇಗೆ ಬರುತ್ತೆ ಅಂತ ವಾಚ್ ಮಾಡಿ ಸರ್. ಕೇಳಿ ಒಂದೇ ಒಂದು ಮಾತು, ಸಣ್ಣ ಮಾತು. ದೈವದ ಆಟ ಇದೆ ಇಲ್ಲಿ. 14ಕ್ಕೆ ಸ್ಥಾನ ಬಂದು BJP ಕಾಂಗ್ರೆಸ್ ಇಬ್ಬರು ದೇವೇಗೌಡರು JDS ಮನೆ ಕಡೆ ಓಡಾಡಕ್ಕೆ ಶುರು ಮಾಡಿದ್ರು. ಜಸ್ಟ್ 14. ಇಲ್ಲಿ ದೈವದ ಆಟ ಇದೆ ದೇವೇಗೌಡರಿಗೆ. ನನ್ನ ಮಗನಿಗೆ ಸಮಾಧಾನ ಇಲ್ಲ, ಅಬ್ಸ್ಟೈನ್ ಆಗಬೇಕು ಅಂತ ಇದ್ರು. ಇಬ್ಬರು ಹಾಸ್ಪಿಟಲ್ ಅಂತ ನಾನು ಹೇಳಿದೆ, ನಥಿಂಗ್ ಡೂಯಿಂಗ್. ವೈ? ಸಿದ್ದರಾಮಯ್ಯ ನನಗೆ ಕೇಳಿದ್ರು ಸಹಾಯ ಮಾಡು ಅಂತ. ಲೆಟ್ ಅಸ್ ಬಿ ಆನೆಸ್ಟ್. ಯೋಚನೆ ಮಾಡಿದೆ. ಇದೇ BJPಯವರು ಮತ್ತೊಮ್ಮೆ ಮೇಯರು ಡೆಪ್ಟಿ ಮೇಯರ್ ಆದರೆ ಬೆಂಗಳೂರು ನಾಶ ಮಾಡ್ತಾರೆ. ಇವರು 7 ವರ್ಷ ಬೆಂಗಳೂರಲ್ಲಿ ಲೂಟಿ. ತಾವು ಪ್ರಧಾನಿ ಹುದ್ದೆಯಿಂದ ಇಳಿಯೋ ದಿವಸ ಒಂದು ಭಾಷಣ ಮಾಡಿದ್ರಿ ಸರ್ ಪಾರ್ಲಿಮೆಂಟಲ್ಲಿ. ನಾನು ಈ ಧೂಳಿಂದ ಮತ್ತೆ ಎದ್ದು ಬರ್ತೀನಿ ಅಂತ ತಾವು ರಾಷ್ಟ್ರದ ಜನತೆಗೆ ಅವತ್ತು ಸಂದೇಶ ಕೊಟ್ಟಿದ್ರಿ. ಹೌದು. ಅವತ್ತು ಆ ಮಾತು ಹೇಳಿದೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ಹೋರಾಟನ ಈ ವಯಸ್ಸಲ್ಲೂ ಮಾಡ್ತಾ ಇದ್ದೀರಾ ಸರ್ ತಾವು? ಇಲ್ಲ. ನಾನು ಯಾವ ಜ್ಯೋತಿಷಿ ಕೇಳಲಿಲ್ಲ ಅವತ್ತು. ನನ್ನ ದೈವದಲ್ಲಿ ನಂಬಿಕೆ ಇಟ್ಕೊಂಡ್ರು. ನಾನು ಯಾವ ಜ್ಯೋತಿಷಿ ಕೇಳಿದನಲ್ಲ. ಏನು ಹೇಳಿದೆ ಅಂದರೆ, ವಾಜಪೇಯಿ ಅವರಿಗೆ ನಾನು ಉಳಿಸ್ಬೇಕು ಅಂತ ವಾಜಪೇಯಿ. ನಾನು ನೆನೆಸ್ಕೊತೇನೆ ಅದನ್ನು. ಈವನ್ ನಾವು ಇಟ್ ನಾಟ್ ಟೂ ಲೇಟ್, ಐ ವಿಲ್ ಸೇವ್ ಯುವರ್ ಗೌರ್ಮೆಂಟ್ ಅಂತ ಸ್ಲಿಪ್ಪು ಕೂಡ ಕಳಿಸ್ಕೊಡ್ತಾರೆ ವಾಜಪೇಯಿ. ಅದರಿಂದ ದೊಡ್ಡ ಮನುಷ್ಯ ಅವರು, ಅವ್ರ ಬಗ್ಗೆ ಮಾತಾಡೋದಿಲ್ಲ ನಾನು. ಇವರು ಹೊರಟರು ನನ್ನ ತೆಗೀಲಿಕ್ಕೆ. ಭಾಳ ಕಾರಣ ಇದೆ ಕಾಂಗ್ರೆಸ್ ಯಾಕೆ ತೆಗೆದ್ರು ಅನ್ನೋದು. ನೆನ್ನೆ ಯಾರೋ ಒಬ್ಬ ಲೀಡ್ರು ಕನಕಪುರದಲ್ಲಿ ಹೇಳ್ತಿದ್ರು ನಾವೇ ಮಾಡಿದ್ದು ಅಂತ. ನಾನೇನು ಅವ್ರ ಮನೆ ಬಾಲಿಗೆ ಹೋಗಲಿಲ್ಲ, ತೆಗೆದಿಲ್ಲೂ ಹೋಗಲಿಲ್ಲ. ನಾನು ಸ್ವಾಭಿಮಾನಿ, ಒಬ್ಬ ರೈತನ ಮಗ. ನಾನು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ಯಾವನ ಮನೆಗೂ ಹೋಗೋದಿಲ್ಲ ನಾನು. ಲೆಟ್ ಮಿ ಬಿ ಆನೆಸ್ಟ್. ಸರಿ, ಏನಾಯಿತು ಅಂದರೆ, ಅದು ಏನು ಸರ್ ಮನಸ್ಸು. ನಾನು ನಿರಪರಾಧಿ ವಾಜಪೇಯಿ ಅವರೇ. ಪ್ಲೀಸ್ ಗೆಟ್ ಅಪ್. ಯು ಆರ್ ಎ ಸ್ಟೇಟ್ಸ್ಮನ್, ಯು ಆರ್ ಎ ಪಾರ್ಲಿಮೆಂಟೇರಿಯನ್, ಯು ಆರ್ ದಿ ಲೀಡರ್ ಆಫ್ ದಿ ಅಪೋಸಿಷನ್. ಈ ರಾಷ್ಟ್ರಕ್ಕೆ ಏನು ದ್ರೋಹ ಮಾಡಿದ್ದೀನಿ ನಾನು? ಯಾವ ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ದೀನಿ? ಏನಾರು ಖಜಾನೆಗೆ ಏನಾದರೂ ಕನ್ನ ಹಾಕಿದ್ದೀನ? ಮೇಲೆ ಹೇಳಿ. ಒಂದು ಮಾತು ಹೇಳಿಬಿಡಿ. ನೀವು ಹೇಳಿದರೆ ನಾನೊಂದು ಹೇಳ್ತೇನೆ. ಈ ಹೌಸ್ ರೆಸಲ್ಯೂಷನ್ ಮಾಡಿ ನನ್ನನ್ನು ಕೆನಾಟ್ ಸರ್ಕಲ್ ಹ್ಯಾಂಗ್ ಮಾಡಿ ಅಂದೆ. ಆ ಧೈರ್ಯ ನನಗೆ. ಪಾಪ ಎಷ್ಟು ದೊಡ್ಡ ಮನುಷ್ಯ ವಾಜಪೇಯಿ ಅಂದರೆ. ಕೈ ಹಿಂಗೆ ಅಂದರು. ಉಮಾಭಾರತಿ ಬದುಕಿದ್ದಾಳೆ ಹೆಣ್ಮಗಳು, ಎದ್ದೊಳಗೆ ಶುರು ಮಾಡಿದರು. ನಿಮ್ಮಂಥ ಪ್ರಧಾನಮಂತ್ರಿ ಕಳ್ಕೊತಾ ಇದ್ದೀವಿ, ನಮ್ಮ ರಾಷ್ಟ್ರದ ದುರ್ದೈವ ಅಂತ ಹೆಣ್ಮಗಳು ಹೇಳಿದ್ರು. ನೀವು ಹೌಸ್ ಏನು ಶಿಕ್ಷೆ ಕೊಡ್ತಾಯಿದ್ರಿ, ಬರ್ಕೊಳ್ಳಿ, ನಾನು ಧೂಳಿಂದ ಎದ್ದು ಬರ್ತೀನಿ ಅಂತ ಹೇಳಿದೆ. ಇವತ್ತು ಎಲ್ಲಿ ಕೂತಿದ್ದೀನಿ ಸರ್ ನಾನು? ಆ ಧೂಳಲ್ಲೇ ಕೂತಿದ್ದೀನಿ. ಇದೆಲ್ಲ ವಿಧಿಯ ಆಟ ಇದೆ ಪ್ರಕಾಶ್, ವಿಧಿಯ ಆಟ ಇದೆಯಪ್ಪ. ಇದು ಯಾರ ಕೈಲೂ ಇಲ್ಲ. ಇದು ಸರ್, ನಾನು ಭಾಷಣ ಮಾಡಿದೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ಹೋರಾಟ ಮಾಡಬೇಕು? ಇಲ್ಲ, ಈ ಪಕ್ಷ ಉಳಿಸ್ಬೇಕು ಅಂತ ಸತ್ಯ ಹೇಳ್ತೀನಿ. ಯಾವಾಗ BJP ಜೊತೆ ನನ್ನ ಮಗ ಹೋದದ್ದು ನಾನು ತುಂಬ ನೋವು ಮಾಡ್ಕೊಂಡಿದ್ದೀನಿ. ದೇವೇಗೌಡ ಸಂಚು ಮಾಡಿ ಮಗನ ಮುಖ್ಯಮಂತ್ರಿ ಮಾಡಿದ್ರು
ಪ್ರಮಾಣವೂ ಇಲ್ಲ. ದೇವೇಗೌಡರು ಕೂಡ ಆ ತಂತ್ರದ ಭಾಗಿದಾರ ಅಂತಲೂ ಟೀಕೆ ಮಾಡಿದ್ರು. ಹೌದು ಹೌದು, ನಾನೇ ಒಪ್ಕೋತೀನಪ್ಪ. ನಾನು BJP ಸರ್ಕಾರ ತೆಗೆದೇನು ಗುಜರಾತಲ್ಲಿ 10 ತಿಂಗಳಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ 13 ಪಾರ್ಟಿ ಕಟ್ಕೊಂಡು ಒಂದು ಸರ್ಕಾರ ತೆಗಿಬೇಕಾದ್ರೆ ಧೈರ್ಯ ಏನಿರಬೇಕು. ನಾವು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಆದ್ವಾನಿ 3 ಜನ ಬಂದು ಸ್ಲಿಪ್ ಕಳಿಸಿದ್ರು. ಪಕ್ಕದ ರೂಮ್ಗೆ ಹೋದೆ, ಹಾರ್ಡ್ ಡಿಸಿಷನ್ ತಗೋಬೇಡಿ ಅಂದರು. ಸರ್ ನನಗೇನು ಗೊತ್ತಿಲ್ಲ ಸರ್, ಗವರ್ನರ್ ಏನು ಕಳಿಸಿದ ನೋಡ್ತೀನಿ ಸರ್, ಗವರ್ನರ್ ವರದಿ ಮೇಲೆ ನಿರ್ಣಯ ಮಾಡ್ತೀನಿ ಸರ್, ಕ್ಷಮಿಸಿ ಸರ್, ನನಗೆ ಪ್ರಿಜುಡಿಸ್ ಇಲ್ಲ ಸರ್ ಅಂತ ನೋಡಿದೆ. ಟು ಡಿಸಿಷನ್. ಕಾಂಗ್ರೆಸ್ನವರು ಪ್ರಸ್ತಾವನೆ ಮುಂದಿಟ್ಟರು ಕೂಡ ದೇವೇಗೌಡರು ಬೇಡ, ಅದನ್ನು ರಿಜೆಕ್ಟ್ ಮಾಡಿಬಿಟ್ರು, ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ದೇವೇಗೌಡರು ರಿಜೆಕ್ಟ್ ಮಾಡಿದ್ರು ಅಂತ ಅವ್ರದ್ದೊಂದು ಆರೋಪ. ಇಲ್ಲ ಸರ್, ಒಂದು ನಿಮಿಷ ಕೂಲಾಗಿರಿ ಸರ್. ಏನಾಯಿತು, ಸಿದ್ದರಾಮಯ್ಯರಿಗೆ 2 ಸಂದರ್ಭದಲ್ಲಿ ನನ್ನ ಅಪನಂಬಿಕೆ ಪಟ್ಟರು. ಒಂದು ಡೆಲ್ಲಿಗೆ ಹೋಗುವಾಗ, ಈಗ ಅವರೇ ಇದ್ದಾರೆ, ನಾನು ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆ ಇತ್ತು. ಅವ್ರಿಗೆ ಒಂದು ಅಭಿಪ್ರಾಯ ಏನಂದರೆ, ಇನ್ನೂ ಜಾಲಪ್ಪ ಅವ್ರಿಗೆಲ್ಲ ಇದ್ದಿದ್ದು ನಿಜ. ಅದಕ್ಕೆ ಕಾರಣ ಏನಂದರೆ, ಶರದ್ ಯಾದವ್ ಇಲ್ಲಿ ಬಂದಿದ್ದರು, ಬೊಮ್ಮಾಯಿ, ನಾನು, ಶರದ್ ಯಾದವ್ ಮುಖ್ಯಮಂತ್ರಿಗಳ ಚೇಂಬರ್ಸಲ್ಲಿ. ಶರದ್ ಯಾದವ್ ಪ್ಲೀಡೆಡ್ ಫಾರ್ ಸಿದ್ದರಾಮಯ್ಯ, ಯಾವುದೂ ಮುಚ್ಕೊಳ್ಳೋದಿಲ್ಲ. ಬೊಮ್ಮಾಯಿ ಹಠ ಹಿಡಿದ್ಬಿಟ್ಟ, ಏನಾರು ಉಂಟೇನಪ್ಪ, 36 ಜನ ಲಿಂಗಾಯತರಿದ್ದಾರೆ, ಎಲ್ಲಾದರೂ ಉಂಟೆ. ಅಷ್ಟೊತ್ತಿಗೆ ಹೆಗ್ಡೆ ಒಂದು ಹೊಡೆದಾಟ ಆಯ್ತಲ್ಲ, ನಾನು ಮುಖ್ಯಮಂತ್ರಿ ಆದ್ದು ಹೊಡೆದಾಟ ಆಯಿತು ಸರ್. ಹೌದು ಹೌದು, 2 ಲಕ್ಷ ಜನ ಸೇರಿದ್ರು. ನನ್ನ ಹೆಂಡತಿ, ನನ್ನ ತಾಯಿ ಇಬ್ಬರು ಬರಲಿಲ್ಲ ಆ ಓಟಿಂಗ್ಗೆ, ನನ್ನ ತಾಯಿ ಬರಲಿಲ್ಲ ಸರ್. ಆ ಸಂದರ್ಭದಲ್ಲಿ ಇನ್ನೊಬ್ಬ ಡೆಪ್ಟಿ CM ಇದ್ದಾರೆ, ತೆಗಿಯೋದು ಹೇಗೆ? ನಾನು ಸಿದ್ದರಾಮಯ್ಯನ ತಪ್ಕೊಂಡು ತೊಗೊಂಡೋದೆ ಡೆಪ್ಟಿ CM. ಆಗಪ್ಪ ಮುಂದೆ ನೀನು ಬೆಳಿವೆ ಅಂತ ಹೇಳಿ ತಪ್ಕೊಂಡು ತೊಗೊಂಡೋದೆ. ಅಲ್ಲಿ ಡೆಲ್ಲಿಲಿ ಏನು ಘಟನೆ ಆಯಿತು ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ. ಇವರಿಬ್ಬರು ಡೆಲ್ಲಿಗೆ ಕರ್ಕೊಂಡೋದೆ ಕ್ಯಾಬಿನೆಟ್ ಮಾಡೋದು ವಿಷಯ ಚರ್ಚೆ ಬಗ್ಗೆ. ಪಾಪ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. JH ಪಟೇಲ್ ತುಂಬ ಅಸಭ್ಯವಾಗಿ ನಡ್ಕೊಂಡ್ರು ಸರ್. ಆದರೆ ಸಿದ್ದರಾಮಯ್ಯ ತಾಳ್ಮೆ ತೊಗೊಂಡ ಅವತ್ತು ಮನುಷ್ಯ, ತುಂಬ ಅಸಭ್ಯವಾಗಿ ನಡ್ಕೊಂಡ್ರು. ಹೋದರು ಸ್ವಾಭಾವಿಕ, ವೈನ್ ಆ್ಯಂಡ್ ವುಮನ್ ಆರ್ ಮೈ ಫ್ರೆಂಡ್ಸ್ ಅಂತ ಹೇಳಿದಲ್ಲ, ಹೋದರು ರೂಮಲ್ಲಿ. ಏನೋ ಆಯಿತು, ಅದು ವಿವರಣೆ ಮಾಡೋದು ಬೇಡ, ಅಲ್ಲಿ ನಿಲ್ಲಿಸ್ತೇನೆ. 2ನೇ ಸಂದರ್ಭ ಏನು, ನಾವು 58 ಜನ ಗೆದ್ದಿದ್ವಲ್ಲ, ಕೃಷ್ಣ ಅವರು 63. ಕೃಷ್ಣ ಅವರು ಅಳಿಯ ಈ ಸಂಜೆ ವೆಂಕಟೇಶನ ಮನೆಗೆ ಬಂದರು. ಡೆಲ್ಲಿಯಲ್ಲಿ ತಮ್ಮನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ನಮಗೆ ಮುಖ್ಯಮಂತ್ರಿ ಮುಂದುವರಿಸಿ ಅಂತ. ನಾನು ಹೇಳಿದೆ, ನಾವು ಮಾಡಲ್ಲ, ಏಕೆಂದರೆ ಇರೋ ವಿಷಯ ತಿಳ್ಕೊಳ್ಬೇಕು. 5 ದಿನ ಸೋನಿಯಾ ಗಾಂಧಿ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ದೀನಿ. ಇದಾರಲ್ಲ ಬರಲಿ ಅವ್ರು ಹೊರಗಡೆ ಹೇಳಿ, ಅಮ್ಮ ಒಬ್ಬ ಬ್ಯಾಗ್ ಕೊಡು, ಮಾಡೋಣಮ್ಮ. 5 ದಿನ ಭಿಕ್ಷೆ ಬೇಡಿದ್ದೀನಿ. ಅವ್ರು ಏನು ಹೇಳಿದ್ರು ಅಂದರೆ, ನೋ, ಕಾಶ್ಮೀರ್ ಪ್ಯಾಟ್ರನ್ ಮಾಡಬೇಕು ಅಂತ ಹಠ ಹಿಡಿದೆ ನಾನು. ಆಗ ಮುಫ್ತಿ ಮಾಡಿ, ಆಗ ಸಣ್ಣ ಪಾರ್ಟಿ, ಇವ್ರಿಗೆ ಕಾಂಗ್ರೆಸ್ 2ನೇ ಸ್ಥಾನ ತೊಗೊಂಡ್ರು. ಆಗ ವಾಜಪೇಯಿ ಇದ್ದರು, ಅವತ್ತು ಮಾಡಿದೆ, ಇವತ್ತು ನಾನೇ ಯಾಕೆ ಮಾಡಲಿ? ನಮ್ಮ ಪ್ರಧಾನಮಂತ್ರಿ ಇದ್ದಾರೆ. ಕೊನೆಯ 6ನೇ ದಿನಕ್ಕೆ ಎಲ್ಲಿ ಬಂತು, ನೀವು ಒಪ್ಕೊಂಡ್ರೆ ಒಪ್ಕೊಳ್ಳಿ. ಇದೇ ಅಹಮದ್ ಪಟೇಲು, ವಿಲಾಸರಾವ್ ದೇಶಮುಖ್ ಮನೆಗೆ ಬಂದರು. ಫೈನಲ್ ಇದು ಒಪ್ಪಿದ್ರೆ ಒಪ್ತಾಯಿದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ದಟ್ ವಾಸ್ ದಿ ಡೇ. ಸಿದ್ದರಾಮಯ್ಯರು ಯಾವುದೋ ಹೋಟ್ಲಲ್ಲಿದ್ದರು, GT ದೇವೇಗೌಡರು ಕುಮಾರಸ್ವಾಮಿ ಹೋಗಿ ಎಳ್ಕೊಂಡು ಬಂದರು. ಸಿದ್ದರಾಮಯ್ಯ ಒಪ್ಪಿತ್ತಿಲ್ಲ, ಎಳ್ಕೊಂಡು ಬಂದರು. ದಬ್ಕೊಂಡು ಹೋದ್ವಿ ಸೋನಿಯಾ ಗಾಂಧಿ ಮನೆಗೆ. ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಈಗ ಒಂದು ಬ್ರೇಕ್.